ಕುಲ್ಚಾ, ನಾನು ಆಲೂ ಪರೋಟ ಇದೆಲ್ಲ ಜಂಕ್ ಫುಡ್ ಕ್ಯಾಟಗರಿಗೆ ಸೇರುತ್ತಾ? ಅಂದರೆ ಕೇಕು, ಬಿಸ್ಕೆಟ್ಟು, ಬನ್ನು, ಡೋನಟ್ಟು, ಮಸಾಲ ಪುರಿ, ಪಾನಿಪುರಿ, ಪಿಜ್ಜಾ ಈ ಕ್ಯಾಟಗರಿಗೆ ಸೇರ್ಕೊಳ್ಳುತ್ತಾ? ಇದ್ರ ಫ್ರೀಕ್ವೆನ್ಸಿನ ಅಂದರೆ ವಾರಕ್ಕೊಂದ್ಸತಿ ಮಾತ್ರ ತಿನ್ನಬೇಕು, ಚೀಟ್ ಡೇ ಅಂತ ಮಾಡಬೇಕು, ಅವತ್ತು ಮಾತ್ರ ತಿನ್ನಬೇಕಾ ಅಂತ ಅಂದರೆ ಖಂಡಿತ ಇಲ್ಲ. ನಮ್ಮ ಸೌತ್ ಇಂಡಿಯಾದಲ್ಲಿ ಹೇಗೆ ರೀಜ್ನಲ್ ಫುಡ್ ಇದೆಯೋ, ದೋಸೆ ಆಗಿರ್ಬೋದು, ಚಪಾತಿ ಆಗಿರ್ಬೋದು, ಅಕ್ಕಿ ರೊಟ್ಟಿ, ರಾಗಿ ದೋಸೆ, ಈ ರೀತಿ ನಾರ್ತ್ ಇಂಡಿಯಾದಲ್ಲಿ ರೀಜನಲ್ ಫುಡ್ ಇವೆಲ್ಲ, ನಾನು ರೋಟಿ ಪರೋಟ ಎಲ್ಲ ಇದು ಆ ಜಂಕ್ ಫುಡ್ ಕ್ಯಾಟಗರಿಗೆ ಸೇರಲ್ಲ. ವಾರಕ್ಕೊಂದ್ಸತಿ ಮಾತ್ರ ತಿನ್ಬೇಕು ಅಥವಾ 2 ಸತಿ ಮಾತ್ರ ತಿನ್ಬೇಕು ಅಂತ. ಯೂಶಲಿ ನಮ್ ಫುಡ್ ತರನೇ 2 ದೋಸೆ 2 ಚಪಾತಿಗೆ ಸ್ಟಾಪ್ ಮಾಡ್ತೀವಲ್ವಾ, ಹಂಗೆ 2 ರೊಟ್ಟಿ 2 ನಾನು 2 ಕುಲ್ಚಾ 2 ಆಲೂ ಪರೋಟಾಗೆ ಈಕ್ವೇಟ್ ಆಗುತ್ತೆ. ಅಷ್ಟು ತಿಂದ ತಕ್ಷಣ ಹೊಟ್ಟೆ ತುಂಬುತ್ತೆ, ಜಾಸ್ತಿ ಕ್ರೇವಿಂಗ್ಸು ಆಗಲ್ಲ. ಸೊ ಇದು ಹೆಲ್ತಿ ಫುಡ್, ಡೈಲಿ ತಿನ್ನೋ ಫುಡ್ ಕ್ಯಾಟಗರಿಗೆ ಬರುತ್ತೆ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಒಬ್ರು ಕಂಟೆಂಟ್ ಕ್ರಿಯೇಟರು ನಂದೊಂದು ಕಾಪಿ ಮಾಡಿದ್ರು, ಯಾರದ್ರು ಕಾಪಿ ಮಾಡಿದ್ರು ಗೊತ್ತಿಲ್ಲ, ಯೂಶಲಿ ಈ ರೀತಿದೆಲ್ಲ ತಿಂದು ಫಿಟ್ ಆಗ್ಬೋದು ಅಂತ ಹೇಳೋದು, ಪ್ರೀಚ್ ಮಾಡೋದು ನಾನೊಬ್ನೇ. ನಿಮ್ಗೆ ಗೊತ್ತಿರುತ್ತೆ, ಬೇರೆ ಯಾರು ಮಾಡ್ತಾ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ, ಅವ್ರ ಕಂಟೆಂಟ್ ನೋಡೋದ. ಸೊ ಇದನ್ನ ಕಾಪಿ ಮಾಡ್ತಾರೆ, ಅದ್ರ ಬಗ್ಗೆ ಪ್ರಾಪರ್ ಆಗಿ ಗೊತ್ತಿರಲ್ಲ, ಮೇಲ್ ತಿಳ್ಕೊಂಡಿರ್ತಾರೆ ಅಂತವ್ರು ಅದನ್ನೇ ರೀಮೇಕ್ ಅಥವಾ ರೀಕ್ರಿಯೇಟ್ ಮಾಡ್ತಾರೆ. ಅವ್ರ ಹತ್ರ ಕೋಚಿಂಗ್ ತಗೊಳ್ಳೋದ್ರಿಂದ ನಿಮ್ಗೆ ಹೆಲ್ಪ್ ಆಗಲ್ಲ. ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಅರ್ಥ ಆಗಿರಲ್ಲ ಇನ್ ಡೆಪ್ತ್ ಅಲ್ಲಿ ಯಾವ್ದು ಯಾವ ಕ್ಯಾಟಗರಿಗೆ ಸೇರುತ್ತೆ, ಯಾವ ಫ್ರೀಕ್ವೆನ್ಸಿ ತಿನ್ಬೇಕಾಗುತ್ತೆ ಅಂತ. ಫಿಸಿಕ್ ಮಾತ್ರ ಸರಿಯಾಗಿ ಮಾಡ್ಬಿಟ್ಟಿರ್ತಾರೆ, ನಿಮ್ಗೆ ಅವ್ರು ಹೇಳೋದು ನಂಬಿಕೆ ಬರುತ್ತೆ, ಅವ್ರಿಗೂ ನಾಲೆಡ್ಜ್ ಇದೆ, ನಾನು ಹೇಳ್ತಾ ಇರೋದೇ ಅವರು ಹೇಳ್ತಿದ್ದಾರೆ ಅನ್ಕೊಂತೀರಾ. ಬಟ್ ಅವ್ರ ಕೋಚಿಂಗ್ ತಗೊಂಡಾಗ ಆ ರಿಸಲ್ಟ್ಸ್ ಬೇರೆನೆ ಇರುತ್ತೆ. ಎಲ್ಲ ಕೋಚಿಂಗು ಸೇಮ್ ಅಲ್ಲ, ಎಲ್ಲ ಟ್ರೈನಿಂಗು ಸೇಮ್ ಅಲ್ಲ, ಎಲ್ಲ ಡಯಟು ಸೇಮ್ ಅಲ್ಲ. ಕೆಲವರು ಬರೀ ಕನ್ವಿನ್ಸ್ ಮಾಡೋ ಸ್ಕಿಲ್ಸ್ ಮಾತ್ರ ಅಕ್ವೈರ್ ಮಾಡ್ಕೊಂಡಿರ್ತಾರೆ. ಎಕ್ಸಾಂಪಲ್ ಸಮ್ ಮೀಲ್ ರಿಪ್ಲೇಸ್ಮೆಂಟ್ ಶೇಕ್ಸ್, ಅವ್ರ ಬಯೋದಲ್ಲಿ ವೆಲ್ನೆಸ್ ಕೋಚ್ ಅಂತ ಹಾಕೊಂಡಿರ್ತಾರೆ, ಬಟ್ ಅವ್ರಿಗೆ ನ್ಯೂಟ್ರಿಷನ್ ನಾಲೆಡ್ಜ್ ಏನೂ ಇರಲ್ಲ. ಜನರು ಬಂದಾಗ ಅಬ್ಜೆಕ್ಷನ್ಸ್ ಒಂದಷ್ಟು ತರ್ತಾರೆ, ಅದನ್ನ ಹೆಂಗ್ ಸಾಲ್ವ್ ಮಾಡಬೇಕು, ಜನಕ್ಕೆ ಇದನ್ನ ಹೇಗೆ ನಂಬಿಸಿ ಸೆಲ್ ಮಾಡಬೇಕು ಅನ್ನೋ ನಾಲೆಡ್ಜ್ ಮಾತ್ರ ಇರುತ್ತೆ. ಫುಡ್ ಬಗ್ಗೆ, ನ್ಯೂಟ್ರಿಷನ್ ಬಗ್ಗೆ ನಾಲೆಡ್ಜ್ ಇರಲ್ಲ.